ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹೋಳಿಗೆ ಊಟ. ಯುಗಾದಿ ಅಂದರೆ ಸಿಹಿ ಇರಲೇಬೇಕು. ಅದು ಹೋಳಿಗೆ ಇಲ್ಲದೇ ಇದ್ದರೆ ಅದು ಊಟನೇ ಅಲ್ಲ ಅಲ್ವಾ? ಸೊ ಹಾಗಾಗಿ ಇವತ್ತು ಯುಗಾದಿ ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ಹೋಳಿಗೆ ಇಷ್ಟೊಂದು ಸಾಫ್ಟ್ ಇರುತ್ತಂದರೆ ತುಂಬ ರುಚಿ ಇರುತ್ತೆ. ಅದ್ರ ಜೊತೆ ಈ ಹೋಳಿಗೆ ಸಾರು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಅದರ ಜೊತೆ ಕೆಲವೊಂದು ಕೋಸಂಬರಿ ಅಂದರೆ ಒಂದೊಂದೇ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ಒಂದಕ್ಕಿಂತ ಒಂದು ರುಚಿಯಾಗಿರುತ್ತೆ ಇವತ್ತಿನ ಅಡುಗೆ. ಹಾಗಾಗಿ ಹೋಳಿಗೆ ಅಂದ ತಕ್ಷಣ ತುಂಬ ಕಷ್ಟ ಅಂತ ಅಂದ್ಕೋಬೇಡಿ. ಹೋಳಿಗೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಅದ್ರ ಜೊತೆ ಬಗೆ ಬಗೆಯ ಇದು ಅಂದರೆ ಪಲ್ಯಗಳು ಮತ್ತು ಕೋಸಂಬರಿ. ಆಹಾ, ಈ ಅಡುಗೆ ನೋಡಿ, ಈ ರೀತಿ ಮಾಡಿ ಬಾಳೆ ಎಲೆ ಮೇಲೆ ನಾವು ಊಟ ಮಾಡಿದರೆ ಅದರ ಮಜಾನೇ ಬೇರೆ. ತುಂಬ ತೃಪ್ತಿ ಸಿಗುತ್ತೆ. ಹಾಗಾಗಿ ಯುಗಾದಿ ಹಬ್ಬದಂದು ಯಾವುದೇ ಹಬ್ಬ ಇರಲಿ, ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಈ ಬಾಳೆ ಎಲೆಯಲ್ಲಿ ಊಟ ಮಾಡಿ ಅಂತ ಹೇಳ್ತಾ, ಬನ್ನಿ ಈ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಗ್ಲಾಸ್ ಅಂದರೆ ಒಂದು 2ರಿಂದ 3 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ಟವನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಬಿಸಿ ಆಗಬೇಕು. ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಇದೆ ಪ್ಯಾಕೆಟ್, ಇದು ಕಡಲೆಬೇಳೆ. ಸೊ ಅದರಲ್ಲಿ ಅರ್ಧದಷ್ಟು ಅಂದರೆ 1/4 ಕೆ ಜಿಯಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಕೆಲವರು ಕಡಲೆಬೇಳೆ ಇಷ್ಟಪಡಲ್ಲ ಅಂದರೆ ತೊಗರಿಬೇಳೆಯಲ್ಲೂ ಕೂಡ ಮಾಡ್ಕೋಬೋದು. ಬೇಳೆನ ಒಂದು 2 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಕುದೀತಾ ಇರೋ ನೀರಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮುಚ್ಚಿಟ್ಬಿಡೋಣ. ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಕಡಲೆಬೇಳೆ ಬೇಯಲಿಕ್ಕೆ. ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಚಿಟಿಕೆ ಉಪ್ಪು, 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಎಲ್ಲ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಹೋಳಿಗೆ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಈಗ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ಇನ್ನೊಂದು ಟೀ ಸ್ಪೂನಷ್ಟು ಲಾಸ್ಟಲ್ಲಿ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಗಟ್ಟಿಯಾಗಿ ಇರಬಾರ್ದು. ಈ ಥರ ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು. ಇದು ಇನ್ನೂ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಮೊದಲು ಹಿಟ್ಟನ್ನು ಕಲಸಿಟ್ಕೊಂಡು ಇದನ್ನು ಲಾಸ್ಟಲ್ಲಿ ನಾವು ಹೋಳಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಕಲಸಿ ಈಗ ಈ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಹಾಗೆ ಇಡ್ತೀನಿ. ಇಲ್ಲಿ ನೋಡಿ, ನಾನು ಚೆಕ್ ಮಾಡ್ತಾ ಇರ್ತೀನಿ. ಅಂದರೆ ಬೇಳೆ ಬೇಯ್ತಾ ಇರುತ್ತಲ್ವ, ಸೊ ಹಾಗಾಗಿ ನೊರೆ ಎಲ್ಲ ಬರ್ತಾ ಇರುತ್ತೆ, ಅದನ್ನೆಲ್ಲ ತೆಗೆದಿಡ್ತಾ ಇರ್ತೀನಿ. ಈಗ ಅಲ್ಲಿ ನಾನು ಅನ್ನಕ್ಕೆ ಕೂಡ ಇಟ್ಕೊಳ್ತೀನಿ. 1 ಗ್ಲಾಸಷ್ಟು ನಾನು ಅಕ್ಕಿನ ತೊಳೆದ್ಬಿಟ್ಟು ಸೈಡಲ್ಲಿ ಅನ್ನಕ್ಕೆ ಇಡ್ತೀನಿ. ಅದು ಕೂಡ ಅನ್ನ ಆಗ್ತಾ ಇರುತ್ತೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಚೆಕ್ ಮಾಡ್ತಾ ಇರ್ತೀನಿ ಕಡಲೆಬೇಳೆ ಬೇಯ್ತಾ ಇರುತ್ತೆ ಇಲ್ಲ ಅಂತ. ಈಗ ಅಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಅಂದರೆ ಸೈಡ್ ಇಟ್ಟಿದ್ದೀನಿ. ಸೊ ಈಗ ಅಷ್ಟರಲ್ಲಿ ನಾನು ಪಲ್ಯ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ 2 ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ಕೊಳ್ತೀನಿ. ನೋಡಿ, ನೀರು ಕಮ್ಮಿ ಆಯಿತು, ಹಾಗಾಗಿ ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ 2 ಗ್ಲಾಸಷ್ಟು. ಸೊ ಈಗ ಇಲ್ಲಿ ಒಂದು ನೋಡಿ, ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. 4ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಫ್ರೆಶ್ ಕರಿಬೇವು ಸೊಪ್ಪು ಕೂಡ ಹಾಕ್ಕೋಬೇಕು. ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡಬೇಕು ಪಲ್ಯ, ರುಚಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತ ಸಿಮ್ಮಲ್ಲೇ ಇಟ್ಟಿರ್ತೀನಿ. ಇಲ್ಲಿ ನೋಡಿ, ಬದನೆಕಾಯಿ, ದೊಡ್ಡ ಬದನೆಕಾಯಿ ಇರುತ್ತಲ್ವ ಈ ಕಲರ್ದು, ಸೊ ಒಂದಾದರೆ ಸಾಕಾಗುತ್ತೆ. ಇದನ್ನು ತೊಳೆದ್ಬಿಟ್ಟು ಈ ಥರ ನಾನು ಸಣ್ಣಕ್ಕೆ ಅಂದರೆ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ತೀನಿ. ಸೊ ಈ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಹೋಳಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾರ್ತ್ ಕರ್ನಾಟಕ ಸೈಡೆಲ್ಲ ಹೋಳಿಗೆ ಮಾಡಿದರೆ ಬದನೆಕಾಯಿ ಪಲ್ಯ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಹೆಚ್ಚಿರುವಂತಹ ಬದನೆಕಾಯಿನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ತಕ್ಷಣ ಏನೋ ನೀರು ಬೇಕು ಅಂತ ಹಾಕ್ಕೋಬೇಡಿ, ಚೆನ್ನಾಗಿ ಸ್ವಲ್ಪ ಬೇಯಬೇಕದು ಆ ಎಣ್ಣೆಯಲ್ಲೇ. ಸೊ ಈಗ ಸ್ವಲ್ಪ ಅರಿಶಿಣ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರು ಪುಡಿ ನೀವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಕೊಳ್ಳಿ. ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ನಾನು ಬೇಳೆ ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತಾ 1 ನಿಮಿಷ ಹಾಗೆ ಎಲ್ಲ ಉಪ್ಪು ಖಾರ ಎಲ್ಲ ಅದೆಲ್ಲ ಹೀರ್ಕೋಬೇಕು. ನೋಡಿ, ಅನ್ನ ಕೂಡ ಅಲ್ಲಿ ಆಗ್ತಾಯಿದೆ, ಹಾಗೆ ಈ ಪಲ್ಯ ಕೂಡ ನಾನು ಮಾಡ್ತಾ ಇರ್ತೀನಿ. ಸೊ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಇದನ್ನು ಒಂದು ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಈ ಪಲ್ಯ ಕೂಡ ರೆಡಿ ಆಗುತ್ತೆ. ಸೊ ಇದನ್ನು ನೋಡಿ, ಈಗ ಮುಚ್ಚಿಟ್ಬಿಡ್ತೀನಿ. ಇಲ್ಲಿ ನಾನು ಅದನ್ನು ಸೈಡಲ್ಲಿ ಇಡ್ತೀನಿ, ಆ ಪಲ್ಯ ಆಗ್ತಾ ಇರುತ್ತೆ. ಈಗ ಬೇರೆ ನಾನು ಪಲ್ಯನ ಮಾಡ್ಕೊಳ್ತೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. ಇದು ಸ್ವೀಟ್ ಪಂಪ್ಕಿನ್ ಅಂದರೆ ಈ ಸಿಹಿ ಕುಂಬಳಕಾಯಿ, ಅದನ್ನು ನಾನು ನೋಡಿ ಈ ಥರ ಎಲ್ಲ ಬೀಜ ತೆಗೆದು ತೊಳೆದ್ಬಿಟ್ಟು ಈಗ ಹೆಚ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ.
ಈ ಪಂಪ್ಕಿನ್ ಇದೆಯಲ್ಲ, ಈ ಸಿಹಿ ಕುಂಬಳಕಾಯಿ ಪಲ್ಯ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ. ಬದನೆಕಾಯಿ ಪಲ್ಯ ಕೂಡ ನಾನು ಚೆಕ್ ಮಾಡ್ತಾ ಇರ್ತೀನಿ, ಅದು ಆಲ್ಮೋಸ್ಟ್ ಬೆಂದಿದೆ. ಈಗ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕಟ್ ಮಾಡಿ ಇದರಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಆ ಮಧ್ಯದಲ್ಲಿ ಆ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ನೀವು ಈ ರೀತಿಯಾಗಿ ಒಮ್ಮೆ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ. ರುಚಿ ಮಾತ್ರ ಸೂಪರ್. ಈಗ ಒಂದು 4-5 ಟೀ ಸ್ಪೂನಷ್ಟು ಇನ್ನೊಂದು ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ರುಚಿ ಬರುತ್ತೆ ನೋಡಿ. ಈಗ ಮಿಕ್ಸ್ ಮಾಡಿಕೊಂಡು ಈ ಪಲ್ಯ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಪಲ್ಯ ಕೂಡ ರೆಡಿ ಆಯಿತು. ಬೇಗನೆ ಆಗುತ್ತೆ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಪಲ್ಯ ಮುಚ್ಚಿ ನಾನು ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ಈಗ ಏನಂದರೆ ಸಿಹಿ ಕುಂಬಳಕಾಯಿನ ಕಟ್ ಮಾಡಿದ್ನಲ್ವ, ಸೊ ಆ ಪಲ್ಯನ ಈಗ ನಾನು ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾನು ಏನಂದರೆ ಕುಂಬಳಕಾಯಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ 4-5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. 4-5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಕರಿಬೇವು ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ. ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ನಂತರ ಹೆಚ್ಚಿರುವಂತಹ ಈ ಸ್ವೀಟ್ ಪಂಪ್ಕಿನ್ ಸಿಹಿ ಕುಂಬಳಕಾಯಿ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಜಾಸ್ತಿ ಮಸಾಲೆ ಏನೂ ಬೇಕಾಗಿಲ್ಲ. ನೀವು ನೋಡಿರ್ಬೋದು. ಮತ್ತು ನಾನು ಯಾವುದು ಪ್ಯಾಕೆಟ್ ಮಸಾಲ ಯೂಸ್ ಮಾಡ್ದೇ ಮನೆಯಲ್ಲೇ ಇರುವಂತಹ ಮಸಾಲೆನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಜೀರಿಗೆನ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಹಾಗೆ ಧನಿಯಾ ಕೂಡ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಸಾಕಾಗುತ್ತೆ ಈ ಪಲ್ಯಗಳಿಗೆ. ಸೊ ಈಗ ಮುಚ್ಚಿಟ್ಟಿದ್ದೀನಿ, ಇದನ್ನು ಸಿಮ್ಮಲ್ಲೇ ಇರಲಿ. ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಪಲ್ಯ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಪಂಪ್ಕಿನು ಇನ್ನು ಸ್ವಲ್ಪ ಒಂದು 2 ನಿಮಿಷ ಸಾಕಾಗುತ್ತೆ ಬೆಂದರೆ. ಆಲ್ಮೋಸ್ಟ್ ಇದು ಬೆಂದಿದೆ. ಇನ್ನು 1 ನಿಮಿಷ ಆದರೆ ಪರ್ಫೆಕ್ಟಾಗಿ ಇದು ಕುಕ್ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಅರ್ಧ ಕಪ್ಪಷ್ಟು ಈ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ. ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಬಿಟ್ರೆ ಇದು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಈ ಸ್ವೀಟ್ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ. ಏನಂದರೆ ಕಡಲೆಬೇಳೆ ನಾನು ಮೊದಲೇ ಇಟ್ಟಿದ್ದೆ. ಇದಕ್ಕೆ ತುಂಬ ಟೈಮ್ ಬೇಕು. ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸ್ಬೋದು, ಆದರೆ ನನಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕುಕ್ಕರಲ್ಲಿ ಬೇಯಿಸಿಬಿಟ್ಟು ಮಾಡೋದಂತ. ಸೊ ಈಗ ಏನಂದರೆ ಇದು ಹೆಸರುಬೇಳೆ ನೆನೆಸಿದ್ನಲ್ಲ, ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಇದು ಬೇಗ ಆಗುತ್ತೆ. ಅಷ್ಟರಲ್ಲಿ ನೋಡಿ ಈ ಥರ ಎಲ್ಲ ಇದು ಕಟ್ಟು ಬಿಡ್ಕೋಬೇಕು. ನಾವು ಡೈರೆಕ್ಟ್ ಕಡಲೆಬೇಳೆ ಬೇಯಿಸಿದ್ರೆ ಏನಾಗುತ್ತೆ, ನಾವು ಕಟ್ಟಿನ ಸಾರು ಮಾಡಲಿಕ್ಕೆ ಅಂದರೆ ಈ ಹೋಳಿಗೆ ಸಾರು ಮಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ, ರುಚಿ ಇರುತ್ತೆ ಅಂತ ಅಷ್ಟೇ. ಈಗ ಇದು ಬೆಂದಿದೆ. ಅದನ್ನು ನಾನು ಸೋದಿಸ್ಕೊಂಡು ಬೇಳೆನ ಬೇರೆ ಕಡೆ ನಾನು ಇಟ್ಕೊಳ್ತೀನಿ. ಮತ್ತು ಏನು ಕಟ್ಟು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. 1/4 kgಗೆ ನಾನು ಅರ್ಧ kgಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡ್ರ್ ಅಂದರೆ ಒಣ ಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. 4-5 ಏಲಕ್ಕಿ ನಾನು ಇದರಲ್ಲಿ ಬೀಜ ತೆಗೆದು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಸೊ ಈಗ ಬೆಲ್ಲ ಎಲ್ಲ ಕರಗಿದೆ. ಅದನ್ನು ಸೈಡಲ್ಲಿ ಇಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಅದೇ ಫ್ರೆಶ್ ಕರಿಬೇವು ಸೊಪ್ಪು ಇದರಲ್ಲಿ ಹಾಕ್ಕೊಂಡು ಈಗ ಇಲ್ಲಿ 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಹೆಚ್ಚಿಬಿಟ್ಟು. ಈಗ ಇಲ್ಲಿ ನೋಡಿ, ಇದು ಸ್ವೀಟ್ ಕಾರ್ನ್. ನಾನು ಸ್ವೀಟ್ ಕಾರ್ನ್ನ ಮಕ್ಕಳಿಗಾಗಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಇಷ್ಟಪಟ್ಟು ತಿಂತಾರೆ. ಸೊ ಒಂದು ಸ್ವೀಟ್ ಕಾರ್ನ್ನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪುಡಿ, ಹುರಿದು ಪುಡಿ ಮಾಡಿದಂತಹ ಜೀರಿಗೆ ಪುಡಿನ ಹಾಕ್ಕೋಬೇಕು. ಸೊ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ಈ ಸ್ವೀಟ್ ಕಾರ್ನ್ ಸಲಾಡ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಮೇಲೆ. ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲಾದ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಏನಾದರೂ ಮನೇಲಿದ್ದರೆ ಕೆಲವೊಂದು ಸಲ ಈ ರೀತಿ ಸ್ನ್ಯಾಕ್ಸ್ ನೀವು ಮಾಡಿ ಕೊಡ್ಬೋದು. ಸೊ ಇದು ಒಂಥರ ತುಂಬಾ ರುಚಿ ಇರುತ್ತೆ. ಸೊ ಇದು ಕೂಡ ಆಯಿತು. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಏನಂದರೆ ಕಟ್ಟು ನಾವು ಬಸದು ಇಟ್ಕೊಂಡಿದ್ವಲ್ಲ, ಅದರದ್ದು ಅಂದರೆ ಕಟ್ಟಿನ ಸಾರು ಅಥವಾ ಈ ಹೋಳಿಗೆ ಸಾರನ್ನು ಮಾಡ್ಕೊಳ್ಳೋಣ. ಅದನ್ನು ನಾನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಣಮೆಣ್ಸಿನ್ಕಾಯಿ 4-5 ಹಾಕ್ಕೊಂಡು, ಒಂದು ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಲಿ. ಇಲ್ಲಿ ಕಟ್ಟಲ್ಲಿ ನಾನು ಈ ಬೆಲ್ಲ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಅದನ್ನ 1 ಟೀ ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ರುಚಿ. ಇಲ್ಲಿ ಸ್ವಲ್ಪ ಅರಿಶಿನ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು
ಫ್ರೈ ಮಾಡ್ಕೊಂಡು ಈ ಒಗ್ಗರಣೆನ ಇದರಲ್ಲಿ ಕಟ್ಟಿನಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ, 1 ಗ್ಲಾಸಷ್ಟು ಮಿಕ್ಸ್ ಮಾಡಿಕೊಂಡು 4ರಿಂದ 5 ಟೀ ಸ್ಪೂನಷ್ಟು ಇದು ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಯುವಾಗ ಇಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಲಾಸ್ಟ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಹೋಳಿಗೆ ಸಾರು ತುಂಬ ಸಿಂಪಲ್ ಆದ ವಿಧಾನದಲ್ಲಿ ನಾನು ಮಾಡಿದ್ದೀನಿ. ರುಬ್ಬಂಗಿಲ್ಲ, ಏನೂ ಇಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ರುಚಿ ಮಾತ್ರ ಸೂಪರಾಗಿರುತ್ತೆ. ಸೊ ಈಗ ಈ ಹೋಳಿಗೆ ಸಾರು ರೆಡಿ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಸಾರನ್ನು ಕೂಡ ನಾನು ಸೈಡಲ್ಲಿ ಎತ್ತಿ, ಸಾರು ಕೂಡ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈಗ ಇಲ್ಲಿ ನೋಡಿ, ಇದನ್ನು ರುಬ್ಕೋಬೇಕು ಹೋಳಿಗೆ ಮಾಡಲಿಕ್ಕೆ ಹೂರಣನ. ಸೊ ಇದು ಕೂಡ ಸ್ವಲ್ಪ ಉಗುರು ಬೆಚ್ಚಗಿದಾಗ ರುಬ್ಕೋಬೇಕು. ಸೊ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ತೀನಿ. ಸೊ ತರಿಯಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಮತ್ತು ಫುಲ್ ತಣ್ಣಗಾದ್ಮೇಲೆ ಕೂಡ ರುಬ್ಬಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುತ್ತಲ್ವ, ಆವಾಗ ನೀವು ರುಬ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೋರಿಸಿ ನಿಮಗೆ. ಎಲ್ಲೂ ಕೂಡ ಕಾಳಾಗಿ ಉಳ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಹೂರಣ ಬಂದಿದೆ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಹೂರಣ. ಸೊ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ಇದು ಹೋಳಿಗೆ ಮಾಡಲಿಕ್ಕೆ ರೆಡಿ ಇದೆ. ಸೊ ಅದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನಾನು ಅಂದರೆ ಹೆಸರುಬೇಳೆ ನಾನು ನೆನೆಸಿಟ್ಟಿದ್ನಲ್ವ, ಸೊ ಅದು ಹೆಸರುಬೇಳೆ ಕರೆಕ್ಟಾಗಿ ಈ ಥರ ನೆನಿಬೇಕು. ನೋಡಿ, ಇದು ಕೂಡ ದೇಹಕ್ಕೆ ತುಂಬ ತಂಪು. 2ರಿಂದ 3 ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸೌತೆಕಾಯಿ ತುರಿದು ಹಾಕ್ಕೋಬೇಕು. 2ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ದಾಳಿಂಬೆ ಬೀಜ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದು ತುಂಬ ಹೆಲ್ದಿ ಸಲಾಡ್ ಅಂತ ಹೇಳ್ಬೋದು. ಕೋಸಂಬರಿ, ಆರೋಗ್ಯಕರವಾದ ಕೋಸಂಬರಿ. ಹಾಗೆ ಸ್ವೀಟ್ ಕಾರ್ನ್ ಕೋಸಂಬರಿ ಕೂಡ ತುಂಬ ರುಚಿಯಾಗಿರುತ್ತೆ. ಇವೆರಡು ಕೋಸಂಬರಿ ಊಟದ ಜೊತೆ ತುಂಬಾ ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅರ್ಧ ನಿಂಬೆಹಣ್ಣು ನಾನು ಕಟ್ ಮಾಡಿ ಅದರ ರಸ ಇದರಲ್ಲಿ ಹಾಕೋಬೇಕು. ಕೋಸಂಬರಿಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕರವಾದ ಈ ಕೋಸಂಬರಿ ಕೆಲವೊಂದು ಸಲ ಅಥವಾ ಯಾವುದೇ ಹಬ್ಬ ಹರಿದಿನ ಇರಲಿ ಈ ರೀತಿಯಾಗಿ ಮಾಡಿದ್ದೀನಿ. ಬಾಯಿಗೆ ರುಚಿ, ದೇಹಕ್ಕೆ ತಂಪು ಕೊಡುತ್ತೆ ಇದು ಈ ಕೋಸಂಬರಿ. ಸೊ ಈ ಕೋಸಂಬರಿ ಕೂಡ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಹಣ್ಣು ಅಂದರೆ ದಾಳಿಂಬೆ ಹಣ್ಣಿನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಅನ್ನ ಮಾಡಿ ಇಟ್ಕೊಂಡಿದ್ನಲ್ವ, ಅರ್ಧದಷ್ಟು ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ. ಸೊ ಅನ್ನದಲ್ಲಿ ನಾನು ಈ ದಾಳಿಂಬೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ದಾಳಿಂಬೆ ಬೀಜ ಮೊದಲು ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಏನಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ 1-2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸೇಂದಾ ನಮಕ್ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಪ್ಯಾಕೆಟ್ ಮೊಸರು ಇದರಲ್ಲಿ ಹಾಕ್ಕೋಬೇಕು. ಅನ್ನ ಬಿಸಿ ಇರುವಾಗ ಮೊಸರು ಹಾಕ್ಕೋಬೇಡಿ, ಅದಕ್ಕೆ ನಾನು ಅನ್ನನ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ. ಸೊ ಮೊದಲು ನಾನು ದಾಳಿಂಬೆ ಹಾಕ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಹಾಕಬೇಕನ್ನಿಸ್ತು. ಹಾಗಾಗಿ ಉಳಿದಿರುವಂತಹ ಈ ಎಲ್ಲ ದಾಳಿಂಬೆ ಬೀಜನ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಮೊಸರನ್ನ. ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ತಿಂದ ಮೇಲೇ ಗೊತ್ತಾಗುತ್ತೆ ಇದರ ರುಚಿ. ಹೊಟ್ಟೆ ತುಂಬಿದ್ರೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಈ ಹೆಲ್ದಿ ಕರ್ಡ್ ರೈಸ್ ರೆಡಿ ಆಯಿತು. ಸೊ ಇದನ್ನು ಕೂಡ ನಾನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಹೋಳಿಗೆ ನೋಡಿ, ಹಿಟ್ಟನ್ನು ಕಲಸಿಟ್ಟಿದ್ನಲ್ವ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈ ರೀತಿ ಹಿಟ್ಟು ಬಂದರೆ ಹೋಳಿಗೆ ತುಂಬ ಸಾಫ್ಟ್ ಇರುತ್ತೆ. ಬಾಯಲ್ಲಿಟ್ಟರೆ ಒಂಥರ ಸಾಫ್ಟ್, ಒಂಥರ ಹತ್ತಿ ಥರ ಅನಿಸುತ್ತೆ. ಹಾಗಾಗಿ ನಾನು ಹಂಚು ಕೂಡ ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆಗ್ತಾ ಇರುತ್ತೆ ಹೋಳಿಗೆಗೆ ಮಾಡಲಿಕ್ಕೆ. ಇಲ್ಲಿ ನಾನು ಹೋಳಿಗೆ ಮಾಡಲಿಕ್ಕೆ ಒಂದು ಶೀಟ್ ಇರುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. 2 ರೀತಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಈ ಬಟರ್ ಪೇಪರ್ ಅಂದರೆ ಈ ಶೀಟ್ ಇರಲ್ಲ. ಹಾಗಾಗಿ ಒಂದು ಸಲ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹೂರಣ ಅದರಲ್ಲಿ ಫಿಲ್ ಮಾಡಿ ಇದನ್ನು ಸ್ವಲ್ಪ ಈ ಥರ ಕವರ್ ಮಾಡಬೇಕು. ಎಲ್ಲೂ ಓಪನ್ ಆಗಬಾರ್ದು. ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ಎಣ್ಣೆಯಲ್ಲಿ ಹತ್ಬಿಟ್ಟು ಅದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ, ನಂತರ ಈ ಚಪಾತಿ ಇದು ಲತ್ತಣಿಗೆ ಇರುತ್ತಲ್ವ, ಅದರಲ್ಲಿ ನಿಧಾನಕ್ಕೆ ಈ ಥರ ಒತ್ಕೋಬೇಕು. ನೋಡಿ, ತುಂಬ ಒತ್ತಬಾರ್ದು, ನೋಡಿಕೊಂಡು ನಿಧಾನಕ್ಕೆ ಈ ಥರ ನಾನು ಮಾಡ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಹೋಳಿಗೆನ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಹರಿಯಲ್ಲ ಹೋಳಿಗೆ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ನೀವು ಹಬ್ಬದ ಅಡುಗೆನ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಂಚು ಕೂಡ ಕಾದಿದೆ. ಕಾದಿರೋ ಹಂಚಲ್ಲಿ ಈ ಮಾಡಿರುವಂಥ ಹೋಳಿಗೆನ ನೋಡಿ ಈ ರೀತಿಯಾಗಿ ನಾನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೀವು ಹೋಳಿಗೆ ಅಥವಾ ಈ ಹಬ್ಬದ ಅಡುಗೆ ಮಾಡಬೇಕಂದ್ರೆ ತುಂಬ ಕಷ್ಟ ಅಂತ ಎಲ್ಲರೂ ಅನ್ಕೊತಾರೆ. ಕಷ್ಟ ಏನೂ ಅಲ್ಲ. ನಾವು ಯಾವ ರೀತಿ ಯಾವ ವಿಧಾನದಲ್ಲಿ ಮಾಡ್ತೀವಿ ಆ ರೀತಿ ನಮಗೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ, ಫಸ್ಟು
ಬೇಳೆನ ಬೇಯಿಸ್ಕೊಳ್ಳಿಕ್ಕೆ ಇಟ್ಬಿಟ್ರೆ ಉಳಿದ ಎಲ್ಲ ರೆಸಿಪಿನ ಫಟಾಫಟ ಅಂತ ಮಾಡ್ಕೋಬೋದು. ಹಿಟ್ಟು ಕೂಡ ಕಲಸಿಟ್ಬಿಡ್ಬೇಕು. ಹಿಟ್ಟು ಕೂಡ ಅದು ರೆಸ್ಟಲ್ಲಿ ಇಟ್ಬಿಟ್ಟು ಆ ಬೇಳೆ ಬೇಯಿಸೋಷ್ಟೊತ್ತಿಗೆ ನಾವು ಕೆಲವೊಂದು ಎಲ್ಲ ರೆಸಿಪಿನ ಮಾಡಿಟ್ಬಿಟ್ರೆ ಲಾಸ್ಟಲ್ಲಿ ಈ ರೀತಿಯಾಗಿ ಹೋಳಿಗೆ ಮಾಡ್ಕೋಬೋದು. ಸೊ ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಏನಂದರೆ ಟೆನ್ಷನ್ ಇರಲ್ಲ, ಫಟಾಫಟ ಮಾಡ್ಕೋಬೋದು ನಾವು ಅಡುಗೆಗಳನ್ನ. ಸೊ ಹಾಗಾಗಿ ಈ ರೀತಿ ಕೆಲವೊಂದು ಟಿಪ್ಸ್ ಇರುತ್ತೆ. ಅಡುಗೆ ಯಾವ ರೀತಿ ಯಾವ ವಿಧಾನದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಿದರೆ ಕಡಿಮೆ ಸಮಯ ಹಿಡಿಸುತ್ತೆ ಅಂತ ನೀವು ನಾನು ಮಾಡಿದ್ನಲ್ಲ ಈ ವಿಧಾನವನ್ನು ಫಾಲೋ ಮಾಡಿ ನಿಜವಾಗ್ಲೂ ಬೇಗನೆ ಅಡುಗೆ ಆಗುತ್ತೆ ಟೆನ್ಷನ್ ಫ್ರೀಯಾಗಿ. ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಹೇಳಿದೆ ಅಲ್ವಾ ನಾನು ಎಲ್ಲರ ಮನೇಲೂ ಈ ಥರ ಶೀಟ್ ಇರಲ್ಲ ಅಂತ. ಸೊ ಹಾಗಾಗಿ ಈ ಅಂದರೆ ಏನಂದರೆ ಪ್ಲಾಸ್ಟಿಕ್ ಶೀಟ್ ಇದ್ದೇ ಇರುತ್ತೆ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ. ಸೊ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ನೋಡಿ ತಗೊಂಡು ಮೊದಲು ಈ ಥರ ಎಲ್ಲ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ನಂತರ ಹೂರಣನ ಇದರಲ್ಲಿ ಹಾಕಿ ಈ ರೀತಿ ಫಿಲ್ ಮಾಡಬೇಕು. ಎಲ್ಲೂ ಕೂಡ ಓಪನ್ ಆಗಲ್ಲ. ಕರೆಕ್ಟಾಗಿ ಟೈಟಾಗಿ ಫಿಲ್ ಮಾಡಿ ಸ್ವಲ್ಪ ಮೇಲೆ ಎಣ್ಣೆ ಸವರ್ಬಿಟ್ಟು ಸೇಮ್ ಅದೇ ರೀತಿ ನಿಧಾನ ಕೈಯಿಂದ ಕೂಡ ತಟ್ಕೋಬೋದು ನೋಡಿ. ಯಾಕಂದರೆ ಹಿಟ್ಟು ಅಷ್ಟು ಸಾಫ್ಟ್ ಆಗಿದೆ. ಹಿಟ್ಟು ಮತ್ತು ಹೂರಣ ಎರಡೂ ಪರ್ಫೆಕ್ಟ್ ಆಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಹೂರಣ ಕೂಡ ಎಲ್ಲೂ ಆಚೆ ಬರ್ತಾ ಇಲ್ಲ. ಹೂರಣ ಮತ್ತು ಹಿಟ್ಟು ಪರ್ಫೆಕ್ಟಾಗಿ ಆದರೆ ಇದೇ ರೀತಿಯಾಗಿ ಹೋಳಿಗೆ ಬರುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ಈ ರೀತಿ ನೀವು ಹೋಳಿಗೆ ಮಾಡಿ ತಿನ್ನಿ. ಇದರ ರುಚಿ ನೀವು ಇದನ್ನು ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ. ನೀವು ಬೆಳಗ್ಗೆ ಮಾಡಿ ನೆಕ್ಸ್ಟ್ ಡೇ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನಾನು ಎಲ್ಲ ಹೋಳಿಗೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಒಂದು ಹೋಳಿಗೆ ಆಗೋಷ್ಟೊತ್ತಿಗೆ ಇನ್ನೊಂದು ಹೋಳಿಗೆ ನಾವು ಉದ್ಕೊಂಡು ಇಟ್ಕೋಬೋದು. ಸೊ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಂತ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿದೆ. ಹಾಗಾಗಿ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಹೋಳಿಗೆ ಮತ್ತು ಈ ಏನಂದರೆ ಈ ಹಬ್ಬದ ಅಡುಗೆನ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿದೆ ಅಂತ ಅಲ್ವಾ. ಸೊ ನೋಡಿ ತುಂಬ ಸಾಫ್ಟಾಗಿದೆ. ಹತ್ತಿ ಥರ ಒಂಥರ ನೋಡಿ ಕೈಯಲ್ಲಿಟ್ಟರೆ ಅಷ್ಟೇ ಮೆತ್ತಗೆ ಅನಿಸುತ್ತೆ. ಹಾಗಾಗಿ ಮಿಸ್ ಮಾಡದೆ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಎಲ್ಲ ಅಡುಗೆ ರೆಡಿ ಆಯಿತು. ಈಗ ಊಟ ನಾನು ಬಾಳೆ ಎಲೆ ಮೇಲೆ ಬಡಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಉಪ್ಪಿನಕಾಯಿ, ಈ ಹೆಸರುಬೇಳೆ, ಕೋಸಂಬರಿ, ಹಾಗೆ ಈ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಇದು ಸ್ವೀಟ್ ಪಂಪ್ಕಿನ್ ಪಲ್ಯ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವೀಟ್ ಕಾರ್ನ್ ಈ ಸಲಾಡ್ ಅಂದರೆ ಈ ಕೋಸಂಬರಿ ರೆಡಿಯಾಗಿದೆ. ಸ್ವೀಟ್ ಕಾರ್ನ್ ಕೋಸಂಬರಿ, ಅದ್ರ ಜೊತೆ ಈ ಹೋಳಿಗೆ ಜೊತೆ ತುಪ್ಪ ಇರಲೇಬೇಕು. ಆಮೇಲೆ ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಂತರ ಈ ಹೋಳಿಗೆ ಸಾರು ಕೂಡ ಈ ಥರ ಇಟ್ಬಿಡಿ. ಲಾಸ್ಟಲ್ಲಿ ಮೊಸರನ್ನ. ಆಹಾ, ಏನು ಚೆನ್ನಾಗಿರುತ್ತೆ ಅಂತೀರಾ. ಈ ರುಚಿ ಮಾತ್ರ ಸೂಪರ್. ಸ್ವಲ್ಪ ಹಪ್ಪಳ ಇಟ್ಕೊಂಬಿಡಿ. ಸಾರಂತೂ ನಿಮಗೆ ಇನ್ನೂ ಬೇಕು ಅಂತ ತಿಂತಾ ಇರ್ತೀರ. ಸೊ ಹಾಗಾಗಿ ಈ ಹಬ್ಬದ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.